ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವರ್ಲ್ಡ್ ಆಫ್ ನಾಲೆಡ್ಜ್ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಪಿ ಡಿ ಒ ಎಕ್ಸಾಮ್ ಪೇಪರ್ ಹಾಗೆ ಮುಂದೆ ಬರುವಂಥ KS ಎಕ್ಸಾಮ್ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಇವಾಗ ಫಸ್ಟ್ ಪೇಪರ್ ಏನಾಯ್ತಲ್ಲ ಜನರಲ್ ಪೇಪರಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು. ಸ್ವಲ್ಪ ಏನು ಮಾಡಿದ್ದಾನೆ, ಸೋಷಿಯಾಲಜಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಇತ್ತೀಚೆಗೆ. ಸೊ ಸೋಷಿಯಾಲಜಿ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೀವು PDO-HK ಪೇಪರಲ್ಲಿ ನೋಡ್ಬೋದು. ಅಲ್ಲಿ ಏನು ಮಾಡಿದ್ರು, ವಿನೋಬಾ ಭಾವೆ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿದರು. ಸೊ ಅದೇ ಥರ ಇಲ್ಲಿ ಏನು ಮಾಡಿದ್ರು, GS ಗೋರೆ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಂದು 4 ಕ್ವಶನ್ಸಲ್ಲಿ ಇವ್ರ ಬಗ್ಗೆನೇ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಅದ್ರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾನೆ ಕ್ವಶನ್ಸು. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಹಾಗೇ ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಯಾವುದು ವರದಕ್ಷಿಣೆ ನಿಷೇಧ ಅಧಿನಿಯಮ, ಆಮೇಲೆ ಇವೆಲ್ಲ ಕ್ವಶನ್ಸ್ ಇದ್ದಾವಲ್ಲ, ಇವೆಲ್ಲ ಏನಾಗಿದೆ ಅಂದರೆ ನಾನು ಈ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದೆಲ್ಲ 10th ಸೋಷಿಯಲ್ ಸೈನ್ಸ್ ಬುಕ್ಕು ಹಾಗೂ ಸೈನ್ಸ್ ಬುಕ್ಕಿಂದ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಸೊ ಇದೆಲ್ಲ ಅದೇ ಬುಕ್ಕಿಂದನೇ ಬಂದಿರೋದು ಆಲ್ಮೋಸ್ಟ್ ಆಲ್ ಕ್ವಶನ್ಸು. ಸೊ ಆಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ ಏನು ಮಾಡಿದ್ದಾನೆ, ನಿಮ್ಮದೇ ಡಿಗ್ರಿ ಲೆವೆಲ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಾವಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದ್ದಾನೆ. ಇವೆಲ್ಲ ಕರೆಂಟ್ ಅಫೇರ್ಸ್ ಎಲ್ಲರೂ ಓದ್ಕೊಂಡಿರ್ತಾರೆ. ಆಪ್ರೇಷನ್ ಕಾವೇರಿ, ಆಪ್ರೇಷನ್ ಇದ್ರ ಬಗ್ಗೆ ಏನು ಸರ್ವಶಕ್ತಿ, ಆಪ್ರೇಷನ್ ದೋಸ್ತು. ಸೊ ಇದೆಲ್ಲ ಹೇಗಿತ್ತು ಅಂದರೆ ಪೇಪರ್ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂಥರ ಈಸಿ ಸ್ವಲ್ಪ ಮೀಡಿಯಮ್ ಆಗಿತ್ತು ಅಂತ ಹೇಳ್ಬೋದು. ಫುಲ್ ಟಫ್ ಅಂತ ಅನ್ನೋಕ್ಕಾಗಲ್ಲ, ಫುಲ್ ಈಸಿನೂ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಬೆಂಗಳೂರಿನ ಯಾವ ದೇವಾಲಯದಲ್ಲಿ ಇದು PDO-HK ಪೇಪರಲ್ಲಿ ಬೆಂಗಳೂರಿನ ಯಾವ ದೇವಾಲಯ ಅಲ್ಲೊಂದು ಕ್ವಶನ್ ಕೇಳಿದ್ದ. ಬಟ್ ಅಲ್ಲಿ ಬೇರೆ ಥರ ಕೇಳಿದ್ದ, ಇಲ್ಲಿ ಬೇರೆ ಥರ ಕೇಳಿದ್ದಾನೆ ಬೆಂಗಳೂರು ಎಂಬ ಹೆಸರು ಬಗ್ಗೆ. ಸೊ ಅದನ್ನು ನೋಡಿಕೊಂಡ್ರೆ ಇದು ಕೂಡ ಈಸಿ ಆಗ್ತಾಯಿತ್ತು ನಿಮಗೆ. ಆಮೇಲೆ ನಿಮಗೆ ಏನಿದೆಲ್ಲ ಎಕನಾಮಿಕ್ಸ್ ಏನಿದೆಲ್ಲ ಎಕನಾಮಿಕ್ಸ್ ಕ್ವಶನ್ಸ್ ಸಹ ಏನು ಮಾಡಿದ್ದಾನೆ, SLC ಏನಿದೆಲ್ಲ ಸೋಷಿಯಲ್ ಸೈನ್ಸ್ ಬುಕ್, ಸೊ ಅದ್ರ ಮೇಲೇ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾನೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇರೋದು, 9th 10th ಆಮೇಲೆ 8th ಆಮೇಲೆ ಫಸ್ಟ್ PUC ಸೆಕೆಂಡ್ PUC ಏನಿದೆಯಲ್ಲ, ಸೊ ಇದನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಸೊ ಅಲ್ಲಿದ್ದಾನೆ ಕ್ವಶನ್ಸ್ ತುಂಬ ಬರ್ತಿದೆ. ಹಾಗೆ ಕಾನ್ಸ್ಟಿಟ್ಯೂಷನ್ ಕೂಡ ಸೊ ಸ್ವಲ್ಪ ಕ್ವಶನ್ಸ್ ಅಲ್ಲಿಂದನೇ ಕೊಡ್ತಿದ್ದಾನೆ. ಆಮೇಲೆ ಒಂದಿಷ್ಟು ಕ್ವಶನ್ಸ್ ಲಕ್ಷ್ಮೀಕಾಂತ್ ಬುಕ್ಕಿಂದ ಕೊಡ್ತಿದ್ದಾನೆ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಭೂ ಸುಧಾರಣೆ ತಿದ್ದುಪಡಿಗಳು ಹಾಗೂ ಬುಡಕಟ್ಟು ಸಮಯ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿರ್ಬೋದು. ಸೊ ಪ್ರತಿ ಸಲ ಈ ಕ್ವಶನ್ಸ್ ರಿಪೀಟ್ ಆಗ್ತಿದೆ. ಸೊ ಯಾರು ಚೆನ್ನಾಗಿ ಮಾಡಿದಿರಲ್ಲ ಅವರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ. ಸೊ ಮಾಡಿದವ್ರಿಗೆ ಏನಿಲ್ಲ ಅಂದರೂ GK ಪೇಪರಲ್ಲಿ ಒಂದು 70 to 75 ಆರಾಮಾಗಿ ಮಾಡಿರ್ತಾರೆ ತುಂಬ ಜನ. ಸೊ ನೋಡೋಣ ಯಾರ್ಯಾರು ಮಾಡಿದ್ದೀರಾ, ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಗುತ್ತೆ. ಆಮೇಲೆ ಸೆಕೆಂಡ್ ಪೇಪರ್ ಬಂದು ನಿಮಗೆ ನೋಡ್ತಾ ಇರ್ಬೋದು, ಏನು ಕಮ್ಯುನಿಕೇಷನ್ ಪೇಪರ್ ಇತ್ತಲ್ಲ, ಸ್ವಲ್ಪ ಕನ್ನಡ ಏನಾಗಿತ್ತು, ಟಫ್ ಇತ್ತು. ಅಷ್ಟೇನು ಹೇಳ್ಕೊಳಂಗೆ ಏನು ಈಸಿ ಇದ್ದಿದ್ದಿಲ್ಲ. ಸ್ವಲ್ಪ ಹಳೆಗನ್ನಡ ಪದಗಳು ಹಾಗೆ ಶಾಸನಗಳು ಅದು ಇದ್ರ ಬಗ್ಗೆ ಎಲ್ಲ ಕೇಳಿದ್ದ. ಸೊ ಯಾರು ಚೆನ್ನಾಗಿ ಮಾಡಿರ್ತಾರೆ ಕನ್ನಡ ಅವರು ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಮತ್ತು ಏನು ಕಂಪ್ಯೂಟರ್ ಫುಲ್ ಈಸಿ ಕೇಳಿದ್ದ. ಯಾಕಂದರೆ ಕಂಪೇರ್ಡ್ ಟು ವಿಲೇಜ್ ಅಕೌಂಟೆಂಟ್ ಏನು ಪೇಪರ್ ಇತ್ತಲ್ಲ ಕಮ್ಯುನಿಕೇಷನು, ಅದಕ್ಕಿಂತ ಪೇಪರ್ ಇದು ಈಸಿ ಆಗಿತ್ತು ಅಂತ ಹೇಳ್ಬೋದು. ಸೊ ಎರಡೂ ಪೇಪರ್ ಸೇರಿಸಿ ನೀವೇನಿಲ್ಲ ಅಂದರೂ ಯಾರಾದರೂ 140 to 160 ತನಕ ಮಾಡಿದರೆ ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ. ಸೊ ಇಷ್ಟು ಯಾರಾದರೂ ಮಾಡಿದರೆ ಹೋಪ್ಸ್ ಇಟ್ಕೊಳ್ಳಿ, ಎಕ್ಸಾಮ್ PDO-ದು ಏನದಲ್ಲ ನೀವು ಆಗೋ ಚಾನ್ಸಸ್ ಇದೆ. ಸೊ ಇಷ್ಟು ಇದೇನದಲ್ಲ ನಿಮಗೆ PDO ಎಕ್ಸಾಮ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ನಾನು ಹೇಳೋಕ್ಕೆ ಬಂದಿರೋದು KS ಎಕ್ಸಾಮ್ ಬಗ್ಗೆ. ಸೊ KS ಎಕ್ಸಾಮ್ ಏನಿದೆಲ್ಲ ಇವಾಗ ಕೋರ್ಟ್ ಕೇಸ್ ಏನು ಮಾಡಿದ್ದಾರೆ ಅಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಬುಧವಾರಕ್ಕೆ. ಸೊ ಅದು ಏನಾಗ್ತಿದೆ ಅಂದರೆ ಅವರು ನಿನ್ನೆ ವಾದ ಏನೋ ಅಷ್ಟು KPSC ಪರ ವಕೀಲರು ಅಷ್ಟೇನು ಚೆನ್ನಾಗಿ ವಾದ ಮಾಡಲಿಲ್ಲ ಅನ್ಕೋತೀನಿ. ಸೊ ಮುಂದಿನ ಇದರಲ್ಲಿ ಇನ್ನೂ ಚೆನ್ನಾಗಿ ವಾದ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಪ್ರೂಫ್ನ ತಂದು ತೋರಿಸ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಅದು ಏನಾಗುತ್ತೆ, December 29ಗೆ ಆಗೋ ಚಾನ್ಸಸ್ ಇದೆ. ಒಂದು ವೇಳೆ ಸಪೋಸ್ ಈಗ ಏನಾಗ್ತಿದೆ ಅಂದರೆ ಕೋರ್ಟ್ ಕೇಸು ಅಂದರೆ ತುಂಬ ಲೇಟ್ ಆಗ್ತಿದೆ ಪ್ರೊಸೀಜರೆಲ್ಲ. ಅಂದರೆ ಇವಾಗ ಒಂದು ಹಿಯರಿಂಗ್ ಆದಮೇಲೆ ಇನ್ನೊಂದು ಹಿಯರಿಂಗ್ ಈ ಥರ ಆಗ್ತಾ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಸೊ ಸಪೋಸ್ December 29ಗೆ ಏನಾದರೂ ಎಕ್ಸಾಮ್ ಆಗಲಿಲ್ಲ ಅಂದರೆ ನಿಮಗೆ ಜನವರಿಯಲ್ಲಿ ಅಥವಾ ಫೆಬ್ರವರಿಯಲ್ಲಿ 100% ಎಕ್ಸಾಮ್ ಮಾಡೇ ಮಾಡ್ತಾರೆ. ಸೊ ಎಕ್ಸಾಮ್ ಆಗೋದಂತರೂ ಪಕ್ಕನೇ ಇದೆ. ಯಾರೂ ಇದ್ರ ಬಗ್ಗೆ ಏನು ಯಾವುದೇ ಡೌಟ್ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಕಡೆ ಸುಮ್ಮನೆ ನ್ಯೂಸ್ ಎಬ್ಬಿಸ್ತಾ ಇದ್ದಾರೆ, ಏನಂತ ಎಕ್ಸಾಮ್ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ 108 ಏನೇನೋ ಹೇಳ್ತಿದ್ದಾರೆ. ಸೊ ಯಾರಾದರೂ ಯಾರು KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಸೊ ಓದಿ, ಇವಾಗಿಂದನೇ ಪ್ರಿಪೇರ್ ಮಾಡಿ.
ಮೇನ್ಸ್ಗೂ ಕೂಡ ಪ್ರಿಪೇರ್ ಮಾಡಿ. ಯಾರು ಫಿಲಿಮ್ಸ್ ಚೆನ್ನಾಗಿ ಮಾಡಿದಾರಲ್ಲ, ಯಾರು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ, ಸೊ ಈ ಸಲ ಚೆನ್ನಾಗಿ ಮಾಡ್ತೀರ ಅನ್ನೋ ಒಂದು ಹೋಪ್ಸ್ ಇದ್ದರೆ, ಸೊ ಫಿಲಿಮ್ಸ್ಗೆ ಪ್ಲಸ್ ಮೇನ್ಸ್ಗೆ. ಸೊ ಇವಾಗ ಏನಂತಲ್ಲ, ಡಿಸೆಂಬರ್ಗೆ ಆಗಲಿಲ್ಲ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮಗೆ KS ಎಕ್ಸಾಮ್ ಎಕ್ಸಾಮ್ ಆಗೋದಂತೂ 100% ಪಕ್ಕ ಆಗೇ ಆಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಅವ್ರು ಆಲ್ರೆಡಿ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಸೊ ಅವ್ರು ಏನದಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅವರು ಆ ಡಾಕ್ಯುಮೆಂಟ್ಸ್ನ ತೋರಿಸಿದರೆ ಆಮೇಲೆ ಆಲ್ಮೋಸ್ಟ್ ಆ ಕೇಸ್ ಕ್ಲಿಯರ್ ಆಗುತ್ತೆ ಅನ್ಕೋತಿದ್ದೀನಿ. ಸೊ ಬೇಗ ಆಗಲಿ ಅನ್ನೋದೇ ಒಂದು ಹಾರೈಕೆ ಅಷ್ಟೇ. ಆಮೇಲೆ ಗ್ರೂಪ್ ಬಿ ಗ್ರೂಪ್ ಸಿದು ಎಲ್ಲ ತುಂಬ ಜನ ದೂರ ಹೋಗುತ್ತೆ ಹಾಗೆ ಹಿಂಗೆ ಅನ್ಕೋತ ಅದನ್ನು ಕೂಡ ಸುಮ್ಮನೆ ರೂಮರ್ಸ್ ಹಬ್ಬಿಸ್ತಿದ್ದಾರೆ. ಸೊ ಅದು ಕೂಡ ಬೇಗ ಆಗೋ ಚಾನ್ಸಸ್ ಇದೆ. ಅದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಆಗೇ ಆಗುತ್ತೆ. ಸೊ ಅದಕ್ಕೆ ಗ್ರೂಪ್ ಬಿ ಗ್ರೂಪ್ ಸಿ ಕೂಡ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಸುಮ್ಮನೆ ರೂಮರ್ಸ್ನೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಕೆಲವೊಬ್ರನ್ನ ಓದೋರ್ನೆಲ್ಲ ಇವರು ಡೈವರ್ಟ್ ಮಾಡ್ತಿದ್ದಾರೆ ಕೆಲವೊಂದು ಚಾನೆಲ್ಸ್ ಎಲ್ಲ. ಸೊ ಎಲ್ಲ ಎಕ್ಸಾಮ್ ಆನ್ ಟೈಮ್ ಆಗುತ್ತೆ. ಭಾಳಾದ್ರೆ ಒಂದು ತಿಂಗಳು ಅಥವಾ 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದ್ರೆ KPS ಅವರಿಗೆ ಎಲ್ಲರೂ ಗೊತ್ತಿದೆ, ಒಂಥರ ಆಮೆಗತಿ ಇದ್ದಂಗೆ. ಸೊ ಒಂದೊಂದು ಸಲ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚು ಕಡಿಮೆ 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ. ನಾವು ಕರೆಕ್ಟಾಗಿ ಏನು ಮಾಡೋಣ, ಮೇನ್ ಬೇಸಿಕ್ಕಾಗಿ ಓದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಮುಂದಿನ ಎಕ್ಸಾಮ್ಗೆ ಅಪೇರ್ ಆಗೋಣ ಅನ್ಕೋತಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಹೊಸ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀನಿ, ಫ್ರೆಶ್ ಅಪ್ಡೇಟ್ಸ್. ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ.